ರಾಷ್ಟ್ರಧ್ವಜಕ್ಕೆ ನೀಡಬೇಕಾದ ಕನಿಷ್ಠ ಗೌರವ ನೀಡುವಲ್ಲಿ ಸರ್ಕಾರಿ ಅಧಿಕಾರಿಗಳೇ ನಿರ್ಲಕ್ಷ್ಯ ವಹಿಸಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಇಂದು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ರಾಷ್ಟ್ರಧ್ವಜ ಹಾರಿಸಬೇಕಿದ್ದು ಚಿಕ್ಕಬಳ್ಳಾಪುರದ ನಕಲಕುಂಟೆಯಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪದವಿ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದ ಮೇಲೆ ರಾಷ್ಟ್ರಧ್ವಜ ಹಾರಿಸಲಾಗಿದೆ. ಆದರೆ ಕೇಸರಿ, ಬಿಳಿ, ಹಸಿರು ಬರುವಂತೆ ಹಾರಿಸಬೇಕಿದ್ದ ರಾಷ್ಟ್ರಧ್ವಜ ಹಸಿರು, ಬಿಳಿ, ಕೇಸರಿ ಇರುವಂತೆ ಹಾರಿಸಿ ಎಡವಿಟ್ಟು ಮಾಡಲಾಗಿದೆ. ರಾಷ್ಟ್ರಧ್ವಜ ಉಲ್ಟಾ ಹಾರಿಸಿ ಎಡವಟ್ಟು ಮಾಡಿಕೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ನಕಲಕುಂಟೆ ಬಡಾವಣೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪದವಿ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ನಡೆದಿದೆ. 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇಂದು ಸರ್ಕಾರಿ ಅಧೀನದಲ್ಲಿರುವ ಎಲ್ಲ ಕಚೇರಿಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುತ್ತಾರೆ. ಇಂದು ಬೆಳಿಗ್ಗೆ 6:30 ಗಂಟೆ ಸಮಯದಲ್ಲಿ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯ ಕಟ್ಟಡದ ಮೇಲೆ ಹಾಸ್ಟೆಲ್ ವಾರ್ಡನ್ ಶ್ರೀನಿವಾಸ್ ಹಾಗೂ ಸಿಬ್ಬಂದಿ ಸೇರಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ್ದಾರೆ. ನಮ್ಮ ಮಾಡಲ್ ಸರ್, ನಾವು ವರ್ಕರ್ಸು ಮತ್ತೆ ಹುಡುಗರು. ಯಾರು ಸರ್? ಯಾರು? ಶ್ರೀನಿವಾಸ್ ಸರ್ ಅಂತ. ಎಷ್ಟೊತ್ತಿಗೆ? 6:45 7 ಗಂಟೆ ಆಗಿತ್ತು. ಎಲ್ಲಿ? ಮೇಲ್ಗಡೆ ಅನಿಸಿ ಮತ್ತೆ ಕೆಳಗಡೆ ಅಲ್ಲಿ ಪೂಜೆ ಮಾಡಿ. ಅದು ಯಾವುದು ಇದು? ಅಂಬೇಡ್ಕರ್ ಹಾಸ್ಟೆಲ್. ಅಂಬೇಡ್ಕರ್ ಹಾಸ್ಟೆಲ್ ಎಲ್ಲಿ? ನಕಲಕುಂಟೆ. ತ್ರಿವರ್ಣ ಧ್ವಜಾರೋಹಣ ಉಲ್ಟಾ ಹಾರಿಸಿದ್ದು ನಿನ್ನೆಯಷ್ಟೇ ಸಮಾಜ ಕಲ್ಯಾಣ ಇಲಾಖೆಯ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯದಲ್ಲಿ ಕಳಪೆ ಗುಣಮಟ್ಟದ ಆಹಾರ ನೀಡಿರುವುದು ಸುದ್ದಿಯಾಗಿತ್ತು. ಇದೀಗ ಮತ್ತೊಂದು ಎಡವಟ್ಟು ಮಾಡಿಕೊಂಡು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.